Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ರೇವಣ್ಣ ವಿಚಾರಣೆಯೇ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ಎಸ್ಐಟಿ ವಿಚಾರಣೆ ವೇಳೆ ಸರಿಯಾಗಿ ಪ್ರಜ್ವಲ್ ರೇವಣ್ಣ ಉತ್ತರಿಸುತ್ತಿಲ್ಲ. ಎಸ್ಐಟಿಯ ಪ್ರತಿ ಪ್ರಶ್ನೆಗೂ ಮರು ಪ್ರಶ್ನೆ ಹಾಕ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಹೊಳೆನರಸೀಪುರ ಠಾಣೆ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. ಎಸ್ಐಟಿ ವಿಚಾರಣೆ ವೇಳೆ ಪ್ರಜ್ವಲ್ ಉತ್ತರ ಏನು ಗೊತ್ತಾ? ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಕೆಲಸಗಾರರು ಎಷ್ಟು ಜನ ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋದಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಹೇಳ್ತಿದ್ದಾರೆ. ತೋಟದ ಮನೆ, ಊರು, ಬೆಂಗಳೂರಲ್ಲಿ ಕೆಲಸಗಾರರಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು ಅಂತ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪ್ರಜ್ವಲ್ ಪ್ರಶ್ನೆ ಮಾಡಿದ್ದಾರೆ. ಇದೀಗ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ಮರು ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು? ಅವರ ಬಗ್ಗೆ ನನ್ಗೇನೂ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಸುಮಾರು ಜನ ಕೆಲಸದವರಿದ್ದಾರೆ. ಅವ್ರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಅವರಿಂದ ಹೆಚ್ಚಿನ ಮಾಹಿತಿ ಪಡಿತಾ ಹೋಗೋಣ. ಇನ್ನು ಪ್ರಜ್ವಲ್ ರೇವಣ್ಣನ ಗಮನಿಸಬಹುದು ನಾವು. ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಮರು ಪ್ರಶ್ನೆ ಅವರಿಗೆ ಮಾಡ್ತಾ ಇದ್ದಾರೆ. ಇನ್ನು ಸಂತ್ರಸ್ತೆಯ ಫೋಟೋವನ್ನ ಎಸ್ಐಟಿ ಪ್ರಜ್ವಲ್ ರೇವಣ್ಣರ ಮುಂದಿಟ್ಟಿದೆ. ಫೋಟೋ ನೋಡಿ ಈಕೆ ಯಾರೆಂದು ನನಗೆ ಗೊತ್ತಿಲ್ಲ, ಇವರನ್ನ ನಾನು ನೋಡಿಯೇ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೀನಿ. ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋದಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಓಕೆ ಕಿರಣ್, ನಾವಿಲ್ಲಿ ಗಮನಿಸಬಹುದು, ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರ ವಿಚಾರಣೆ ನಡೆಸ್ತಿದ್ದಾರಾ ಅಥವಾ ಪ್ರಜ್ವಲ್ ರೇವಣ್ಣನೇ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸ್ತಿದ್ದಾರಾ ಅನ್ನೋದಾಗಿ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮರು ಪ್ರಶ್ನೆಯನ್ನ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಈ ತನಿಖೆ ಮುಂದೆ ಯಾವ ರೀತಿಯಾಗಿ ಸಾಗಬಹುದು? ಶುಭಶ್ರೀ, ಈಗಾಗಲೇ 6 ದಿನಗಳ ಕಾಲ ಕಸ್ಟಡಿ ಪಡೆದಿರುವಂಥ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ 3 ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಅವರು ಈ ಒಂದು ಕಸ್ಟಡಿ ತೊಗೊಂಡಿರೋದು. ಒಳ ನರಸೀಪುರದಲ್ಲಿ ಏನು ಪ್ರಕರಣ ದಾಖಲಾಯಿತು 28ನೇ ತಾರೀಕು ಕಳೆದ ತಿಂಗಳು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಶನಿಂಗನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಆಕೆ ಕೊಟ್ಟಿರುವಂಥ ಮನೆ ಕೆಲಸ ಆಕೆ ಕೊಟ್ಟಿರುವಂಥ ಕಂಪ್ಲೇಂಟು 4 ವರ್ಷದ ಹಿಂದೆ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಕಂಪ್ಲೇಂಟು. ಈಗ ಫಸ್ಟು ಆಕೆನೂ ಕೂಡ ಕಂಪ್ಲೇಂಟನ್ನು ದೂರಿದ್ದಾರೆ. ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಕೊಟ್ಟರು. ನಂತರ ಅದನ್ನು ಮತ್ತೆ ಅದು ಅತ್ಯಾಚಾರ ಆಗಿದೆ ಅಂತಲೂ ಕೂಡ ಅದಾದಮೇಲೆ ಮತ್ತೆ ಸ್ಟೇಟ್ಮೆಂಟ್ ಮಾಡಿ ಮತ್ತೆ ಆ ಪ್ರಕರಣವನ್ನು ಕೂಡ ಹೊಸ ಸೆಕ್ಷನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಏನು ಇಂಟ್ರಾಗೇಷನ್ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಹಿಂದೆ ಅವರ ತಂದೆ ರೇವಣ್ಣ ಕೂಡ ಇದೇ ರೀತಿ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡೋದು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಅದೇ ಸಾಲಿನಲ್ಲಿ ಬಹುಶಃ ಆ ಒಂದು ಸಾಲಿನಲ್ಲೇ ಇವರು ಕೂಡ ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆ್ಯಟಿಟ್ಯೂಡ್ ಕೂಡ ಅಲ್ಲಿ ತೋರಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಆ ಮನೆ ಕೆಲಸದವ್ರು ಯಾರು ಅಂದ ತಕ್ಷಣ ಆತ ನನಗೇನು ಗೊತ್ತಿಲ್ಲ, ಸಾಕಷ್ಟು ಜನ ಮನೆ ಕೆಲಸವನ್ನು ಮಾಡ್ತಾ ಇರ್ತಾರೆ, ಯಾರು ಕೂಡ ನನಗೆ ಗೊತ್ತಿಲ್ಲ, ಅದು 4 ವರ್ಷ ಹಿಂದೆ ನನಗೆ ನೆನಪೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ, ಜೊತೆಗೆ ಈತ ಅಧಿಕಾರಿಗಳು ಕೂಡ ಫೋಟೋವನ್ನು ತೋರಿಸಿ ಈಕೆ ಅಂತ ಹೇಳಿದ ತಕ್ಷಣ ಇಲ್ಲ ಅವ್ರನ್ನ ನಾನು ನೋಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ನನಗೆ ಅನ್ನೋ ಉತ್ತರವನ್ನೇ ಕೂಡ ಕೊಡ್ತಾ ಇದ್ದಾನೆ. ಆಮೇಲೆ ಜೊತೆಗೆ ಈ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಪ್ರಶ್ನೆ ಕೇಳಿದರೆ ಮರು ಪ್ರಶ್ನೆನೇ ಅಧಿಕಾರಿಗಳಿಗೆ ಕೇಳುವಂಥದ್ದು. ಇದು ಅವರು ಸುಳ್ಳು ಪ್ರಕರಣ ಕೊಟ್ಟಿರ್ಬೋದು, ಯಾರು ಕರ್ಕೊಬಂದು ಸುಳ್ಳು ಪ್ರಕರಣ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದು ರಾಜಕೀಯ ಪ್ರೇರಿತವಾದ ಒಂದು ಪ್ರಕರಣ, ಇಲ್ಲಿ ಯಾವುದೇ ರೀತಿಯ ನನ್ನ ಪಾತ್ರ ಇಲ್ಲ, ನನಗೆ ಗೊತ್ತೂ ಇಲ್ಲ ಅಂತಾರೆ. ಜೊತೆಗೆ ಮೊಬೈಲನ್ನು ಕೂಡ, ಯಾಕೆಂದರೆ ಮುಖ್ಯವಾಗಿ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡಿರುವಂಥದ್ದು ಅನ್ನೋ ಆರೋಪ ಕೂಡ ಅವ್ರ ಮೇಲೆ ಇದೆ. ಅದಕ್ಕೆ ಆತನ ಬಳಿ ಇರುವಂಥ ಬೇಸಿಕ್ ಮೊಬೈಲ್ಗೆ ಸಂಬಂಧಪಟ್ಟಂತೆ ನನ್ನ ಬಳಿ ಆ ಮೊಬೈಲು ಇಲ್ಲ, ನಾನು PA ಇಟ್ಕೋತಾ ಇದ್ರು, ಅದು ಅವರು 1 ವರ್ಷದ ಹಿಂದೆ ಅದು ಕಳೆದೋಗಿರಬೇಕು, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಅದಕ್ಕೆ ಯಾವುದೇ ರೀತಿಯ ರೆಕಾರ್ಡಿಂಗ್ ಆಗಲಿ ನನ್ನ ಹತ್ರ ಯಾವುದೂ ಕೂಡ ಇಲ್ಲ, ಎಲ್ಲವನ್ನು ಕೂಡ ಅವರು ನೋಡ್ಕೋತಾ ಇದ್ರು ಅನ್ನೋ ಒಂದು ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಸರಿಯಾಗಿ ಉತ್ತರ ಕೊಡದೆ ಪೊಲೀಸರು ಕೂಡ ಹೆಚ್ಚಿನದಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು, ಮತ್ತು ಅದಕ್ಕೆ ಉತ್ತರವನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮತ್ತು ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಮರು ಪ್ರಶ್ನೆಯನ್ನು ಕೇಳಿದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ SIT ಅಧಿಕಾರಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶುಭಶ್ರೀ.
ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.